ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ 5 ಲಕ್ಷ ಲೋನ್ ತಗೊಂಡ್ರೆ ಕೊನೆಗೆ 7ರಿಂದ 8 ಲಕ್ಷ ಯಾಕೆ ಕಟ್ತೀವಿ ಅಂತ? ಬ್ಯಾಂಕ್ ಏನಾದರೂ ಮೋಸ ಮಾಡ್ತಿದೆಯಾ ಅಥವಾ ನಾವೇನಾದರೂ ತಪ್ಪು ಮಾಡ್ತಿದ್ದೀವಾ? ಈ ವಿಡಿಯೋ ಕೊನೆವರೆಗೂ ನೋಡಿದರೆ EMI ಲೋನ್ ಅನ್ನೋ ದೊಡ್ಡ ಬಲೆಗೆ ನೀವು ಮತ್ತೆ ಬೀಳಲ್ಲ. ಇದನ್ನು ಪಾರ್ಟ್ ಬೈ ಪಾರ್ಟ್ ಅನಾಲಿಸಿಸ್ ಮಾಡ್ಕೊಳ್ತಾ ಹೋಗೋಣ. EMI ಲೋನ್ ಅಂದ್ರೇನು? ಬ್ಯಾಂಕ್ ಹೇಳೋದು ಸಿಂಪಲ್, ಲೋನ್ ತಗೊಳ್ರಿ, EMI ಕಟ್ರಿ. ಆದರೆ EMI ಅಂದರೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಟೈಮ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಫಾರ್ ಬ್ಯಾಂಕ್. ಬ್ಯಾಂಕ್ ನಿಮ್ಮ ದುಡ್ಡಿನಿಂದ ದುಡ್ಡು ಮಾಡೋದಕ್ಕೆ EMI ಸಿಸ್ಟಮ್ನ ಕ್ರಿಯೇಟ್ ಮಾಡಿದೆ. ಪಾರ್ಟ್ 2 ರಿಯಲ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ನೋಡೋಣ. ಲೋನ್ ಅಮೌಂಟು 5 ಲಕ್ಷ, ಇಂಟ್ರೆಸ್ಟು 12%, ಪೀರಿಯಡ್ಡು 5 ವರ್ಷಕ್ಕೆ, EMI ಸುಮಾರು 11,100 ಅಂದ್ಕೊಳ್ಳೋಣ. 5 ವರ್ಷಕ್ಕೆ 60 ತಿಂಗಳು, 11,100 ಇಂಟು 60, 6,66,000. ಇದು ಸಿಂಪಲ್ ಕೇಸ್. ಇದನ್ನೇ 10 ವರ್ಷ ಮಾಡಿದರೆ ಇಂಟ್ರೆಸ್ಟ್ ಅಲೋನ್ 3 ಲಕ್ಷ ದಾಟುತ್ತೆ. ಪಾರ್ಟ್ 3 ಬ್ಯಾಂಕ್ ಸೀಕ್ರೆಟ್. ಇದು ಬಹಳ ಜನರಿಗೆ ಗೊತ್ತಿಲ್ಲ. ಮೊದಲ 2ರಿಂದ 3 ವರ್ಷ ನೀವು EMI ಕಟ್ಟೋದು ಇಂಟ್ರೆಸ್ಟ್ಗೆ ಮಾತ್ರ. ಪ್ರಿನ್ಸಿಪಲ್ ಆಲ್ಮೋಸ್ಟ್ ಮೂವ್ ಆಗಲ್ಲ. ಅಂದರೆ EMI ರೆಗ್ಯುಲರ್ಲಿ ಕಟ್ಟಿದ್ರೂ ಲೋನ್ ಅಮೌಂಟ್ ಸ್ಲೋ ಆಗಿ ರಿಡ್ಯೂಸ್ ಆಗುತ್ತೆ. ಇದೇ ಬ್ಯಾಂಕ್ ಸ್ಮಾರ್ಟ್ ಗೇಮ್. ಪಾರ್ಟ್ 4 ಮಿಡಲ್ ಕ್ಲಾಸ್ ಟ್ರ್ಯಾಪ್. ಮಿಡಲ್ ಕ್ಲಾಸ್ ಲೈಫ್ ಪ್ಯಾಟರ್ನ್ ಹೆಂಗೆ ಅಂದರೆ, ಫೋನ್ ಈಸ್ ಈಕ್ವಲ್ ಟು EMI, ಬೈಕ್ ಈಕ್ವಲ್ ಟು EMI, TV ಈಸ್ ಈಕ್ವಲ್ ಟು EMI, ಹೌಸ್ ಈಕ್ವಲ್ ಟು EMI. ಸ್ಯಾಲ್ರಿ ಬರೋ ಮೊದಲೇ ಹೋಗಿರುತ್ತೆ. EMI ಲೈಫ್ ಸ್ಟೈಲ್ ಈಸ್ ಈಕ್ವಲ್ ಟು ಪರ್ಮನೆಂಟ್ ಸ್ಟ್ರೆಸ್ ಲೈಫ್ ಸ್ಟೈಲ್. ಪಾರ್ಟ್ 5 ಸ್ಮಾರ್ಟ್ ಪೀಪಲ್ ಏನು ಮಾಡ್ತಾರೆ? ಸ್ಮಾರ್ಟ್ ಪೀಪಲ್ ರೂಲ್ಸ್. ಮೊದಲನೇದು EMI ಓನ್ಲಿ ಫಾರ್ ಅಸೆಟ್, ಹೌಸ್ ಅಥವಾ ಬಿಸ್ನೆಸ್, ನಾಟ್ ಫೋನ್. ಲೋನ್ ಪೀರಿಯಡ್ ಕಮ್ಮಿ ಇಟ್ಕೊಳ್ತಾರೆ. ಎಕ್ಸ್ಟ್ರಾ ಮನಿ ಬಂದಾಗ ಪಾರ್ಟ್ ಪೇಮೆಂಟ್ ಮಾಡ್ತಾರೆ. ಕ್ರೆಡಿಟ್ ಕಾರ್ಡ್ EMI ಅವಾಯ್ಡ್ ಮಾಡ್ತಾರೆ. ಇಗ್ನೋರೆನ್ಸ್ ಡೇಂಜರಸ್. EMI ತೆಗೆದುಕೊಳ್ಳೋ ಮೊದಲೇ ಕೇಳ್ಕೊಳ್ಳಿ, ಇದು ನನ್ನ ಇನ್ಕಮ್ ಇನ್ಕ್ರೀಸ್ ಮಾಡುತ್ತಾ? ಆನ್ಸರ್ ನೋ ಅಂದರೆ ಲೋನ್ ಅವಾಯ್ಡ್ ಮಾಡಿ. ಈ ವಿಡಿಯೋ ಉಪಯೋಗ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಇಂತಹ ರಿಯಲ್ ಫೈನಾನ್ಸ್ ಟ್ರೂತ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.